ಪಂದಳ ನಾವು ನೋಡಿ ನೆಕ್ಸ್ಟ್ ನಾವು ಹೋಗಿದ್ದೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಶ್ರೀ ಆದಿಶಂಕರಾಚಾರ್ಯರು ಹುಟ್ಟಿದಂತಹ ಕೇರಳದಲ್ಲಿರುವ ಕಾಲಡಿ ಅನ್ನೋ ಪ್ಲೇಸ್ಗೆ. ದೊಡ್ಡೋಗೆ ಚಿಕ್ಕೋಗೆ ನಮಸ್ಕಾರ. ಇದು ನಮ್ಮ ಶಬರಿಮಲೆ ಯಾತ್ರೆಯ ಪಾರ್ಟ್ 4 ವಿಡಿಯೋ ಆಗಿದೆ. ಈ ಒಂದು ವಿಡಿಯೋಲಿ ನಾನು ಶಂಕರಾಚಾರ್ಯರ ಹುಟ್ಟೂರಾದಂತಹ ಕಾಲಡಿ ಹಾಗೆಯೇ ಶಂಕರಾಚಾರ್ಯರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿ. ಶ್ರೀ ಶಂಕರಾಚಾರ್ಯರು ಕ್ರಿಸ್ತಶಕ 788ರಂದು ವೈಶಾಖ ಶುಕ್ಲ ಪಂಚಮಿಯ ದಿನ ಕೇರಳದ ಕಾಲಡಿ ಎಂಬಲ್ಲಿ ಜನಿಸ್ತಾರೆ. ಅವರ ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ವಿವಾಹ ಆಗಿ ಬಹುದಿನಗಳಾದರೂ ಸಹ ಮಕ್ಕಳಾಗದ ಶಿವಗುರು ಆರ್ಯಾಂಬ ದಂಪತಿಗಳು ಬಂಧುಗಳ ಸಲಹೆಯಂತೆ ತ್ರಿಚೂರಿನಲ್ಲಿರುವಂತಹ ಋಷಾಚಲೇಶ್ವರ ಸನ್ನಿಧಿಯಲ್ಲಿ ಕೆಲಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಒಂದು ದಿನ ರಾತ್ರಿ ದೇವಾಲಯದಲ್ಲಿ ಮಲಗಿದ್ದ ಶಿವಗುರುವಿನ ಕನಸಿನಲ್ಲಿ ಶಿವನು ಪ್ರತ್ಯಕ್ಷನಾಗಿ, ನಿನಗೆ ಕೀರ್ತಿ ಯಶಸ್ಸು ತರುವಂತಹ ಪುತ್ರನನ್ನು ಅನುಗ್ರಹಿಸುತ್ತಿರುವೆ, ಅವನು ಮುಂದೆ ಮಹಾನ್ ಗುರುವಾಗುತ್ತಾನೆ ಎಂದು ಹೇಳಿ ಶಿವನು ಹರಸುತ್ತಾನೆ. ಮರುದಿನ ಶಿವಗುರು ಆರ್ಯಾಂಬ ದಂಪತಿಗಳು ಕಾಲಡಿಗೆ ಹಿಂದಿರುಗುತ್ತಾರೆ. ಸ್ವಲ್ಪ ದಿನಗಳು ಕಳೆದ ನಂತರ ಶಿವಗುರು ಆರ್ಯಾಂಬ ದಂಪತಿಗಳು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಶಿವನ ಕೃಪೆಯಿಂದ ಆ ಮಗು ಹುಟ್ಟಿದ್ದಕ್ಕಾಗಿ ಆ ಮಗುವಿಗೆ ಶಂಕರ ಎಂದು ನಾಮಕರಣವನ್ನು ಸಹ ಮಾಡ್ತಾರೆ. ಬಾಲ್ಯದಲ್ಲಿಯೇ ಅಸಾಧಾರಣ ಬುದ್ಧಿಶಾಲಿಯಾದ ಈ ಮಗುವಿಗೆ 3ನೇ ವಯಸ್ಸಿನ ಹೊತ್ತಿಗೆ ಸಂಸ್ಕೃತ ಪಾಂಡಿತ್ಯ ಲಭ್ಯವಾಗುತ್ತೆ. ಶಂಕರರು ತಮ್ಮ ತಂದೆಯ ಬಳಿಯಲ್ಲೇ ಶಿಕ್ಷಣವನ್ನು ಕಲಿಯಲು ಪ್ರಾರಂಭಿಸುತ್ತಾರೆ. ಶಂಕರರಿಗೆ 5ನೇ ವಯಸ್ಸಿದ್ದಾಗ ಶಿವಗುರುರವರು ಉಪನಯನ ಮಾಡಲು ಆಲೋಚಿಸುತ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆಯೇ ಶಿವಗುರುರವರು ಮರಣವನ್ನು ಹೊಂದುತ್ತಾರೆ. ತಾಯಿಯ ಸಮ್ಮುಖದಲ್ಲೇ ಶಂಕರರಿಗೆ ಉಪನಯನ ಕಾರ್ಯಕ್ರಮವು ಸಹ ನೆರವೇರುತ್ತದೆ. ತದನಂತರ ಗುರುಕುಲದ ವಿದ್ಯಾಭ್ಯಾಸಕ್ಕಾಗಿ ಶಂಕರರು ತಮ್ಮ ತಾಯಿಯ ಅನುಮತಿಯನ್ನು ಪಡೆದು ತ್ರಿಚೂರಿನ ಗುರುಮಠದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಅಂದರೆ ವೇದಾಧ್ಯಯನವನ್ನು ಪ್ರಾರಂಭಿಸುತ್ತಾರೆ. ಗುರುಕುಲದ ವಿದ್ಯಾಭ್ಯಾಸವನ್ನು ಮುಗಿಸಿ ಶಂಕರರು ಪುನಃ ಕಾಲಡಿಗೆ ಹಿಂದಿರುಗುತ್ತಾರೆ. ಕಾಲಡಿಗೆ ಹಿಂದಿರುಗುವಷ್ಟರಲ್ಲಿ ತಾಯಿ ಆರ್ಯಾಂಬೆರವರಿಗೆ ವಯಸ್ಸಾಗಿರುತ್ತದೆ. ತಾಯಿ ಆರೈಕೆಯನ್ನು ಮಾಡುತ್ತಾ ಶಂಕರರು ಅಲ್ಲೇ ಉಳಿದುಕೊಳ್ಳುತ್ತಾರೆ. ತಾಯಿ ಆರ್ಯಾಂಬೆಯು ಪ್ರತಿ ದಿವಸ ಮನೆಯ ಹತ್ತಿರ ಇದ್ದ ಚೂರ್ಣ ನದಿಗೆ ಸ್ನಾನಕ್ಕೆ ತೆರಳಿ ಬರುತ್ತಿರುತ್ತಾರೆ. ಹೀಗೆ ಒಂದು ಬೇಸಿಗೆಯಲ್ಲಿ ಸ್ನಾನಕ್ಕೆ ತೆರಳುವಾಗ ನದಿಯ ಪಾತ್ರವು ತುಂಬ ಕಡಿಮೆಯಾಗಿ ಬಹುದೂರ ಹೋಗಿ ತಾಯಿ ಆರ್ಯಾಂಬೆಯು ಸ್ನಾನವನ್ನು ಮಾಡಿ ಬರುವಾಗ ಆಯಾಸ ಆಗಿ ತಲೆ ತಿರುಗಿ ಬೀಳುತ್ತಾರೆ. ಇದನ್ನು ಕೇಳಿದ ಶಂಕರರ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಆಗ ಶಂಕರರು ಚೂರ್ಣಾ ನದಿಯನ್ನು ಕುರಿತು, ಅಮ್ಮ, ನಿನ್ನಲ್ಲಿಗೆ ನನ್ನ ತಾಯಿ ಪ್ರತಿ ದಿವಸ ಬರಲು ಬಹಳ ಶ್ರಮ ಪಡುತ್ತಿದ್ದಾಳೆ, ಅವಳಿಗೆ ಅನುಕೂಲವಾಗುವಂತೆ ನೀನು ನಮ್ಮ ಮನೆಯ ಹತ್ತಿರವೇ ಹರಿ ಎಂದು ಪ್ರಾರ್ಥಿಸಿದರು. ಆ ಕೂಡಲೇ ಧಾರಾಕಾರವಾಗಿ ಮಳೆ ಸುರಿದು ನದಿಯು ತುಂಬಿಕೊಂಡು ತನ್ನ ಪಾತ್ರವನ್ನು ಬದಲಿಸಿ ಶಂಕರರ ಮನೆಯ ಹತ್ತಿರದಲ್ಲೇ ಹರಿದು ಬಂದಿತು. ಎಲ್ಲರೂ ಶಂಕರರನ್ನ ಕೊಂಡಾಡ್ತಾರೆ. ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಶಂಕರರಿಗೆ ಸನ್ಯಾಸತ್ವದ ಕಡೆ ಮನಸ್ಸಾಗುತ್ತದೆ. ಇದನ್ನ ತಾಯಿಯ ಬಳಿ ಹೇಳುತ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ಶಂಕರರು ಸನ್ಯಾಸತ್ವ ಸ್ವೀಕರಿಸುವ ಮುಂಚೆ ಒಂದು ಘಟನೆ ನಡೆಯುತ್ತೆ. ಏನು ಆ ಘಟನೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿ.